ದರ್ಶನ್ ಫ್ಯಾನ್ಸ್ ಸೋಗಿನಲ್ಲಿ ಅತಿರೇಕದ ವರ್ತನೆಯನ್ನ ಕೆಲವರು ಮಾಡ್ತಾ ಇದ್ದಾರೆ. ಹೀಗಂತ ಅಸಮಾಧಾನವನ್ನ ತಮ್ಮ ಪ್ರತಿ ಮಾತಿನಲ್ಲೂ ಕೂಡ ರಮ್ಯಾ ಅವರು ವ್ಯಕ್ತಪಡಿಸಿದ್ರು. ಹಾಗೆ ಪೊಲೀಸರಿಗೆ ದೂರು ಕೊಡೋದ್ರ ಕುರಿತಂತೆ ಕೂಡ ಹೇಳಿದ್ರು. ಕಾನೂನು ಹೋರಾಟಕ್ಕೆ ನಾನು ಮುಂದಾಗ್ತೀನಿ ಅಂತ ಇವತ್ತು ಅಥವಾ ನಾಳೆ ಕಿಡಿಗೇಡಿಗಳ ವಿರುದ್ಧ ದೂರನ್ನ ಕೊಡ್ತಾರಂತೆ. ಅದಕ್ಕೆ ಬೇಕಾದಂತಹ ಸಾಕ್ಷಿಗಳು ಕೂಡ ನನ್ನ ಹತ್ರ ಇದೆ, ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಮಾಜಿ ಸಂಸದೆ ಹಾಗೂ ನಟಿ ರಮ್ಯಾ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಕೇಸ್ ಮಾಡ್ತೀರಾ ಮೇಡಮ್? ನಾನು ಕಂಪ್ಲೇಂಟ್ ಮಾಡ್ತೀನಿ. ಕೋರ್ಟ್ ಇದೆ, ಬೈ ದೆನ್ ನನ್ ಅಷ್ಟು ಮೆಸೇಜಸ್ ಬಂದಿದೆ, ಅದನ್ನೆಲ್ಲ ಕೊಲೇಟ್ ಮಾಡಿ ನಾನು ಕಂಪ್ಲೇಂಟ್ ಹಾಕ್ತೀನಿ. ಏನಾದ್ರು ಕೇಸ್ ಮಾಡ್ತೀರಾ ಮೇಡಮ್? ನಾನು ಕಂಪ್ಲೇಂಟ್ ಮಾಡ್ತೀನಿ. ಕೋರ್ಟ್ ಇದೆ, ಬೈ ದೆನ್ ನನ್ ಅಷ್ಟು ಮೆಸೇಜಸ್ ಬಂದಿದೆ, ಅದನ್ನೆಲ್ಲ ಕೊಲೇಟ್ ಮಾಡಿ ನಾನು ಕಂಪ್ಲೇಂಟ್ ಹಾಕ್ತೀನಿ. ಏನಾದ್ರು ಕೇಸ್ ಮಾಡ್ತೀರಾ ಮೇಡಮ್? ನಾನು ಕಂಪ್ಲೇಂಟ್ ಮಾಡ್ತೀನಿ. ಕೋರ್ಟ್ ಇದೆ, ಬೈ ದೆನ್ ನನ್ ಅಷ್ಟು ಮೆಸೇಜಸ್ ಬಂದಿದೆ, ಅದನ್ನೆಲ್ಲ ಕೊಲೇಟ್ ಮಾಡಿ ನಾನು ಕಂಪ್ಲೇಂಟ್ ಹಾಕ್ತೀನಿ. ಮೊನ್ನೆ ಇದಕ್ಕೆ ಒಂದು ಪೋಸ್ಟ್ ನ ಮಾಡಿದ್ರಿ, ಇದಾದ್ಮೇಲೆ ಆದಂತ ಬೆಳವಣಿಗೆ ಈಗ ಕರ್ನಾಟಕದ ಮುಂದಿದೆ. ಸೊ ಇದ್ರ ಬಗ್ಗೆ ಹೇಳ್ತೀರಿ ಮಾ? ನಾವಿವಾಗ ಎಂತ ಸಮಾಜದಲ್ಲಿ ಇದೀವಂದ್ರೆ, ತಪ್ಪು ಮಾಡೋರು ಫ್ರೀಯಾಗಿ ರೋಮ್ ಮಾಡ್ತಾ ಇದಾರೆ. ಅವರು ಏನು ತಪ್ಪು ಮಾಡದಿರೋ ತರ ಅವರು ರೋಮ್ ಮಾಡ್ತಾ ಇದಾರೆ. ಬಟ್ ತಪ್ಪು ಮಾಡದಿರೋರು ಹೆದರ್ಕೊಂಡು ಸಮಾಜದಲ್ಲಿದ್ದಾರೆ. ಆ ತರ ಒಂದು ಸಂದರ್ಭ ಬಂದಿದೆ ಇವಾಗ. ಇವಾಗ ಈ ಫ್ಯಾನ್ಸ್ ಗಳೆಲ್ಲ, ಈಗ ಡಿ ಬಾಸ್ ಫ್ಯಾನ್ಸ್ ಎಲ್ಲ ನಂಗೆ ಮೆಸೇಜ್ ಮಾಡಿದ್ರಲ್ಲ, ಅವ್ರ ಮೆಸೇಜಸ್ಗೂ ರೇಣುಕಾ ಸ್ವಾಮಿ ಮೆಸೇಜ್ಗೂ ಏನ್ ವ್ಯತ್ಯಾಸ ಅಲ್ಲ. ಸೊ ಇವ್ರಿಗೆ ಸೌಜನ್ಯ ಕೇಸಲ್ಲಿ ನ್ಯಾಯ ಬೇಕಂತೆ. ಅದೆಂತ ಜೋಕ್ ಇವ್ರೇ ಹೆಣ್ಮಕ್ಳಿಗೆ ಈ ತರ ಮೆಸೇಜಸ್ ಕಳಿಸ್ತಾರಂದ್ರೆ, ನನಗ್ ಮಾತ್ರ ಅವರು ಬರೀ ಸುದೀಪು ಯಶ್ ಅಲ್ಲ, ಅವ್ರ ಹೆಂಡತಿ ಮಕ್ಳನ್ನು ಬಿಟ್ಟಿಲ್ಲ. ಚಿಕ್ಕ ಮಕ್ಳ ಬಗ್ಗೆ ಕೆಟ್ಟ ಪದಗಳು ಯೂಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು 2 years ಬ್ಯಾಕ್ ಪೋಸ್ಟ್ ಮಾಡಿದ್ದೆ. ಇಂಥವ್ರಿಂದಾನೇ ನಮ್ ಸಮಾಜ ಹಾಳಾಗ್ತಾ ಇರೋದು. ಇಂಥವ್ರಿಂದಾನೇ ಹೆಣ್ಮಕ್ಳ ಮೇಲೆ ಹ್ಯಾರಾಸ್ಮೆಂಟ್ ಆಗ್ಲಿ, ರೇಪ್ ಆಗ್ಲಿ, ಮರ್ಡರ್ಗಳು ಆಗ್ತಾ ಇರೋದು. ಇಷ್ಟೆಲ್ಲ ನಾವು ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದೀವಿ ಹೇಳಿ? ಇವಾಗ ನಾವ್ ನಿಂತ್ಕೊಂಡು ಹೆಣ್ಮಕ್ಳಿಗೋಸ್ಕರ ಒಂದ್ ಹೆಣ್ಣಾಗಿ ನಾನ್ ಮಾತಾಡದೆ ಹೋದ್ರೆ ಇನ್ ಯಾರಪ್ಪ ಮಾತಾಡ್ತಾರೆ? ಯಾರ ಮೇಲೆ ಹ್ಯಾರಾಸ್ಮೆಂಟ್ ಆಗ್ತಾ ಇರೋದು? ಯಾರ ಮೇಲೆ ಕ್ರೈಮ್ ಆಗ್ತಾ ಇರೋದು? ಹೆಣ್ಮಕ್ಳ ಮೇಲೆನೆ. ಇಂಥವ್ರಿಂದ ನೀವು ಒಂದು ಪೋಸ್ಟ್ ಅನ್ನ ಮಾಡ್ತೀರಿ, ಸ್ತ್ರೀ ದ್ವೇಷಿಗಳಂತಾನು ಕೂಡ ನೀವು ಬಳಸಿದ್ರಿ. ಈ ತರ ಈ ಮಾಡೋರು ಯಾಕೆ ಈ ತರ ಮನಸ್ಥಿತಿ ಅಂತ ಇವ್ರಿಗೆಲ್ಲ? ಈ ಮೈಂಡ್ ಸೆಟ್ ಅದ್ ಏನಕ್ಕಂತ ಒಂದ್ಸತಿ ಇವ್ರ ಮೇಲೆ ಕೋಪನೂ ಬರಲ್ಲ, ನನ್ ಬೇಸರ ಆಗತ್ತೆ. ಇವ್ರುಗಳು ಯಾವ ತರ ಜೀವನ ನಡೆಸ್ತಾ ಇದಾರೆ ಅಂತ. ಇವ್ರಿಗೇನು ಅನ್ಎಜುಕೇಶನ್ ಅಥವಾ ಅನ್ಎಂಪ್ಲಾಯ್ಮೆಂಟ್ ಏನ್ ಇರ್ಬೋದು ಇವ್ರಿಗೆ ಕಾರಣ ಅಂತ ಈ ತರ ಮೆಸೇಜ್ಗಳನ್ನ ಕಳ್ಸಕ್ಕೆ. ನಾರ್ಮಲ್ ಪೀಪಲ್ ಈ ತರ ಮೆಸೇಜ್ಗಳನ್ನ ಕಳ್ಸಲ್ಲ. ಅವ್ರ ಮೆಂಟಲ್ ಸ್ಟೇಟ್ ಸರಿಗಿಲ್ಲ ಅನ್ಸುತ್ತೆ ನನ್ಗೆ. ಯಾಕೆ ಅವ್ರ ಮನೇಲಿ ಹೆಣ್ಮಕ್ಳಿಲ್ವಾ? ಅವ್ರ ತಾಯಿ ಇಲ್ವಾ? ಅವ್ರಿಗೆ ಅಕ್ಕ ತಂಗಿರಿಲ್ವಾ? ಆಮೇಲೆ ನಾವೇನ್ ತಪ್ಪು ಮಾಡಿದೀವ ನಾವ್ ಹೆದರ್ಕೋಬೇಕು ಅಂತ? ನಾವ್ ಸತ್ಯನ್ ಹೇಳೋರು ನಾವೇನಕ್ಕೆ ಹೆದರ್ಕೋಬೇಕು? ಆಮೇಲೆ ನಾವ್ ಒಳ್ಳೇದಕ್ ತಾನೇ ನಾವು ಸ್ಟ್ಯಾಂಡ್ ತಗೋತಾ ಇರೋದು. ಇವ್ರುಗಳು ಏನಕ್ಕೆ ಈ ತರ ಮೆಸೇಜ್ಗಳು ಕಳಿಸ್ಬೇಕು? ಇನ್ಫ್ಯಾಕ್ಟ್ ಅವ್ರು ಯೋಚನೆ ಮಾಡ್ಬೇಕು, ಯಾವ್ದು ಸರಿ ಯಾವ್ದು ತಪ್ಪು. ಈಗ ನಿಮ್ ಮನೆಯವ್ರಿಗೆ ಹಿಂಗಾದ್ರೆ ಅವ್ರಿಗೂ ಅನ್ಸ್ತಪ್ಪ, ಓ ಈ ಹೆಣ್ಮಗು ಸರಿಗಿಲ್ಲ ಅಂತ. ಅವರೇ ಕಾನೂನು ಅವ್ರ ಕೈಗೆ ತಗೊಂಡ್ರೆ ಯಾವ ತರ ಸಮಾಜ ಆಗತ್ತೆ ನೋಡಿ, ಯೋಚನೆ ಮಾಡಿ. ಇಟ್ಸ್ ರಿಡಿಕ್ಯುಲಸ್. ಆಮೇಲೆ ನಾವ್ ಸುಮ್ನೆ ಇರಬಾರ್ದು ಅಂದ್ರೆ ನಮ್ದು ತಪ್ಪಿರತ್ತೆ ಆವಾಗ. ಅನ್ನೋದನ್ನ ಹೇಳೋದಕ್ಕೆ ನಾವು ಯಾಕೆ ಭಯ ಪಟ್ಕೋಬೇಕು? ಕರೆಕ್ಟ್. ಆಮೇಲೆ ಇಂಡಸ್ಟ್ರಿದವರು ತುಂಬಾ ಜನ ನಂಗೆ ಮೆಸೇಜ್ ಮಾಡ್ತಾರೆ, ನಿಮ್ ಕರೇಜ್ ನಾವ್ ಮೆಚ್ಕೋಬೇಕಂತ. ಬಟ್ ಅವ್ರು ಹೆದರ್ಕೋತಾರೆ ಹೇಳಕ್ಕೆ. ಬಿಕಾಸ್ ಈ ತರ ಟಾರ್ಗೆಟ್ ಆಗ್ತಾರೆ. ಈ ಫ್ಯಾನ್ಸ್ ಗಳು ಬಂದು ಎಲ್ಲೋದ್ರು ಇದ್ ಮಾಡೋದು, ಒಡ್ದಾಡೋದು ಅದೆಲ್ಲ ಮಾಡಕ್ ಶುರು ಮಾಡ್ತಾರಲ್ಲ. ಸೊ ಯಾರು ಹೇಳಲ್ಲ. ಬಟ್ ಹಾಗಂತ ನಾವ್ ಹೆದರ್ಕೊಂಡಿರಕ್ಕಾಗತ್ತಾ? ಕೆಟ್ಟಾಗಿ ಕಮೆಂಟ್ ಮಾಡಿದ್ರೆ ಅದನ್ನ ನೀವೆಲ್ಲ ಸ್ಟೋರಿಗೆಲ್ಲ ಹಾಕೊಂಡಿದ್ದೀರಾ. ಮುಂದೆ ನಿಮ್ಮ ಎಕ್ಸ್ಪೋಸ್ ಮಾಡ್ಬೇಕಾಗಿತ್ತಲ್ಲ, ಅವ್ರನ್ನೆಲ್ಲ ಮಾಡ್ಲೇಬೇಕು. ನಾನ್ ಮುಂಚೆನೂ ಆಕ್ಚುಲಿ ಕೇಸ್ ಫೈಲ್ ಮಾಡಿದ್ದೆ. ಇನ್ನು ಚಿಕ್ಕ ವಯಸ್ಸು, ಸರಿ ಅವ್ನ ಜೀವನ ಹಾಳಾಗತ್ತಂತ, ಸರಿ ನೀವ್ ಒಂದ್ ವಾರ್ನಿಂಗ್ ಕೊಟ್ಬಿಟ್ಟು ಬಿಟ್ಬಿಡಿ ಅಂತ ನಾನು ಹೇಳಿದ್ದೆ. ಇದು ಫೇಕ್ ಐಡಿಗಳು ಕ್ರಿಯೇಟ್ ಮಾಡ್ಕೊಂಡು ಅವ್ರದ್ದು ಏನೋ. ಆಮೇಲೆ ಹುಡುಗಿರ ಹೆಸರು ಯೂಸ್ ಮಾಡ್ತಾ ಇದಾರೆ. ಹುಡುಗಿರ್ ಫೋಟೋ ಯೂಸ್ ಮಾಡ್ತಾರೆ. ಬಟ್ ಅದು ಆಕ್ಚುಲಿ ಹುಡುಗಿರಲ್ಲ ಮೆಸೇಜ್ ಮಾಡ್ತಾ ಇರೋದು, ಎಲ್ಲ ಗಂಡ್ ಮಕ್ಳುನೆ. ಅವ್ರು ಸುಮ್ನೆ ಈ ತರ ಮಿಸ್ಲೀಡ್ ಮಾಡಕ್ಕೆ ಆ ತರ ಹೆಣ್ಮಕ್ಳು ಫೋಟೋಸ್ ಯೂಸ್. ಡೀಟೇಲ್ಸ್ ಕೊಡ್ತಾರೆ ಧನು, ಮತ್ತೆ ಜಾಯ್ನ್ ಆಗ್ತಿದ್ರೆ. ಧನು, ಈಗ ಎಷ್ಟೊತ್ತಿಗೆ ಕಂಪ್ಲೇಂಟ್ ಕೊಡೋ ಸಾಧ್ಯತೆ ಇದೆ ರಮ್ಯಾ ಅವರು? ಇವತ್ತೇನಾ ಅಥವಾ ನಾಳೆ ಕಂಪ್ಲೇಂಟ್ ಕೊಡೋ ಸಾಧ್ಯತೆ ಇದೆ? ಎಸ್ ಮಮತಾ, ಈಗಾಗಲೇ ನಟಿ ರಮ್ಯಾ ಅವರು ಅವರ ವಕೀಲರನ್ನ ಭೇಟಿಯಾಗಿ ಚರ್ಚಿಸಿ ಯಾವ ರೀತಿಯಾದಂತಹ ಈ ಒಂದು ಕ್ರಮವನ್ನು ತೆಗೆದುಕೊಳ್ಬೋದು, ಯಾವ ರೀತಿಯಾಗಿ ಕಂಪ್ಲೇಂಟನ್ನು ನೀಡ್ಬೋದು, ಇನ್ನು ಯಾವ್ಯಾವೆಲ್ಲ ಅಕೌಂಟಿಂದ ಮೆಸೇಜ್ಗಳು ಬಂದಿದೆ, ಯಾವ್ಯಾವ ರೀತಿಯಾದಂತಹ ಮೆಸೇಜ್ಗಳು ಬಂದಿದೆ, ಅದೆಲ್ಲದರ ಬಗ್ಗೆ ಚರ್ಚಿಸಿ ವಕೀಲರ ಜೊತೆ ಅವರ ಒಂದು ಸಲಹೆಯನ್ನು ಪಡೆದು ಸೈಬರ್ ಕ್ರೈಮ್ಗೆ ಭೇಟಿ ನೀಡಿ ಅಲ್ಲಿ ಪೊಲೀಸರ ಒಂದು ಮುಖಾಂತರ ಈಗ ಒಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡಲು ಮುಂದಾಗ್ತಾ ಇರ್ತಕ್ಕಂಥದ್ದು. ಬಹುತೇಕ ಇವತ್ತು ಅಥವಾ ನಾಳೆ ಕಂಪ್ಲೇಂಟನ್ನು ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ.
ಜೊತೆಗೆ ಈ ಒಂದು ಅಭಿಮಾನಿಗಳು ಇನ್ನು ಯಾರ್ಯಾರೆಲ್ಲ ಏನೇನೆಲ್ಲ ಮೆಸೇಜ್ ಮಾಡಿದ್ದಾರೆ ಅವನ್ನೆಲ್ಲನೂ ಕೂಡ ಒಂದಿಷ್ಟು ನೋಡಿ ಅದರಲ್ಲೂ ಕೂಡ ಒಂದಿಷ್ಟು ಆಯ್ಕೆ ಮಾಡಿಕೊಂಡು ಅವನ್ನ ಇವತ್ತು ಕಂಪ್ಲೇಂಟ್ ಮಾಡೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು ಮಮತಾ. ಆಲ್ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಧನು.